ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ವಿಡಿಯೋವನ್ನು ಪ್ರಾರಂಭಿಸೋಣ ಬನ್ನಿ. ಇಂದಿನ ವಿಡಿಯೋದಲ್ಲಿ ಥರ್ಡ್ ಸೆಮ್ BA SCP ಸಿಲೆಬಸ್ ಬೆಂಗಳೂರು ಯೂನಿವರ್ಸಿಟಿಯ ವೆಸ್ಟರ್ನ್ ಆ್ಯಂಡ್ ಇಂಡಿಯನ್ ಪೊಲಿಟಿಕಲ್ ಥಾಟ್ಸ್ ನೋಡೋಣ. ಇದರಲ್ಲಿ ಸೆಕೆಂಡ್ ಚಾಪ್ಟರ್ ಆದ ಮಿಡವೆಲ್ ಪೊಲಿಟಿಕಲ್ ಥಾಟ್ಸ್ ಅಂದರೆ ಮಧ್ಯಕಾಲೀನ ರಾಜಕೀಯ ಚಿಂತನೆಯ ಪಾಠದ ಕ್ವಶನ್ಸ್ ನೋಡೋಣ ಬನ್ನಿ. ಮೊದಲನೇ ಕ್ವಶನ್, ಥಾಮಸ್ ಅಕ್ವಿನಾಸ್ನ ಎರಡು ಕತ್ತಿಗಳ ಸಿದ್ಧಾಂತ ಎಂದರೇನು? 2. ಥಾಮಸ್ ಅಕ್ವಿನಾಸ್ನ ಪ್ರಕಾರ ಕಾನೂನುಗಳ ವರ್ಗೀಕರಣವನ್ನು ವಿವರಿಸಿ. 3. ಥಾಮಸ್ ಅಕ್ವಿನಾಸ್ನ ಸರ್ಕಾರದ ಸಿದ್ಧಾಂತದ ಪ್ರಾಮುಖ್ಯತೆ ಏನು? 4. ಆಗಸ್ಟಿನ್ನ ಜಸ್ಟ್ ವಾರ್ ಥಿಯರಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. 5. ಮ್ಯಾಕಿಯಾವೆಲ್ಲಿಯ ರಾಜಕೀಯ ವಾಸ್ತವಿಕತೆ ಎಂದರೇನು? 6. ರಾಜ್ಯದ ಕರಕುಶಲತೆಯ ಬಗ್ಗೆ ಮ್ಯಾಕಿಯಾವೆಲ್ಲಿಯ ದೃಷ್ಟಿಕೋನಗಳು ಯಾವುವು? 7. ಮ್ಯಾಕಿಯಾವೆಲ್ಲಿಯ ಪ್ರಕಾರ ಸದ್ಗುಣ ಎಂದರೇನು? 8. ಮ್ಯಾಕಿಯಾವೆಲ್ಲಿಯ ಪ್ರಕಾರ ಧರ್ಮದ ಪಾತ್ರವೇನು? 9. ಗಣರಾಜ್ಯಶಾಹಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಥವಾ ಚರ್ಚಿಸಿ. 10. ಮ್ಯಾಕಿಯಾವೆಲ್ಲಿಯ ಪ್ರಕಾರ ಧರ್ಮ ಮತ್ತು ರಾಜಕೀಯ ನಡುವಿನ ಸಂಬಂಧವೇನು? 11. ಮ್ಯಾಕಿಯಾವೆಲ್ಲಿಯ ರಾಜಕೀಯ ಪ್ರತ್ಯೇಕತೆಯ ಕಲ್ಪನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. 12. ಮ್ಯಾಕಿಯಾವೆಲ್ಲಿಯ ಪ್ರಕಾರ ನೀತಿಶಾಸ್ತ್ರ ಮತ್ತು ಧರ್ಮದ ಪಾತ್ರವೇನು? 13. ಮ್ಯಾಕಿಯಾವೆಲ್ಲಿಯ ಮಾನವ ಸ್ವಭಾವದ ಕಲ್ಪನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಇವಾಗ ನಾವು ಲಾಂಗ್ ಕ್ವಶನ್ ಆನ್ಸರ್ ನೋಡೋಣ. ಮೊದಲನೇದು, ಮಧ್ಯಕಾಲೀನ ರಾಜಕೀಯ ಚಿಂತನೆಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. 2. ಅಕ್ವಿನಾಸ್ನ ನೈಸರ್ಗಿಕ ಕಾನೂನು ಮತ್ತು ನೈತಿಕ ಕ್ರಮದ ಕಲ್ಪನೆಯನ್ನು ಚರ್ಚಿಸಿ. 3. ಆಗಸ್ಟಿನ್ನ ರಾಜಕೀಯ ವಿಚಾರಗಳನ್ನು ಪರೀಕ್ಷಿಸಿ. 4. ರಾಜಕುಮಾರನಿಗೆ ಮ್ಯಾಕಿಯಾವೆಲ್ಲಿಯ ಸಲಹೆಯನ್ನು ವಿಮರ್ಶಾತ್ಮಕವಾಗಿ ಪರೀಕ್ಷಿಸಿ. ಇವಿಷ್ಟು ಕ್ವಶನ್ಸ್, ಸೆಕೆಂಡ್ ಚಾಪ್ಟರ್ ಕ್ವಶನ್ಸ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಕಂಟೆಂಟ್ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.